ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾರಿಗೂ ಕೂಡ ನೆಮ್ಮದಿ ಇಲ್ಲ, ಯಾರೂ ಕೂಡ ನೆಮ್ಮದಿಯಿಂದ ಇಲ್ಲ. ಈ ನಾಡಿನ ರೈತರು ಕೂಡ ಇವತ್ತು ನೆಮ್ಮದಿ ಇಲ್ಲ, ಆಡಳಿತ ಪಕ್ಷದ ಶಾಸಕರು ಕೂಡ ನೆಮ್ಮದಿ ಇಲ್ಲ. ಕಳೆದ 1.25 ವರ್ಷದಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಅಭಿವೃದ್ಧಿ ಕಾರ್ಯಗಳಿಗೆ ಯಾರೂ ಕೂಡ ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಒಂದು ರೀತಿಯ ಅಸಮರ್ಥ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾರೆ, ಅಸಮರ್ಥ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ಆಡಳಿತ ಪಕ್ಷದ ಶಾಸಕರೇ ಮಾತನಾಡ್ತಾ ಇದ್ದಾರೆ. ಶಾಸಕನಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ತಮ್ಮ ದುರ್ದೈವ ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿರಿಯ ಶಾಸಕರು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ ಅಂಥೇಳಿ ಬೆದರಿಕೆಯನ್ನು ಕೂಡ ಹತಾಶಾಗಿ ನೀಡ್ತಾ ಇದ್ದಾರೆ. ಹಾಗಾಗಿ ಯಾರೂ ಕೂಡ ಇವತ್ತು ನೆಮ್ಮದಿಯಿಂದ ಇಲ್ಲ ರಾಜ್ಯದಲ್ಲಿ ಇವತ್ತು. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ತಾವೇ ಭರವಸೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಅನುಷ್ಠಾನ ಮಾಡೋದಕ್ಕೆ ಹಣಕಾಸಿನ ಮುಗ್ಗಟ್ಟು, ಹಣಕಾಸಿನ ಕೊರತೆಯಿಂದ ಹಣಕಾಸನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಪರದಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ವಿಲ ಒದ್ದಾಡ್ತಾ ಇದ್ದಾರೆ. ಬಹಳ ಅಸಹಾಯಕರಾಗಿ ಇವತ್ತು ಮುಖ್ಯಮಂತ್ರಿಗಳು ವರ್ತನೆ ಮಾಡ್ತಾ ಇದ್ದಾರೆ. ಇವರ ಅಸಹಾಯಕತೆ ನಡುವೆ ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಪದೇ ಪದೇ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು, ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ ನಾಡಿನ ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿ ಸ್ಥಾನದ ಘನತೆ ತಕ್ಕಂತೆ ನಡೆದುಕೊಳ್ಬೇಕಾಗ್ತದೆ. ಅದರ ಬದಲಾಗಿ ಗೌರವ ತೆಗಿತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಕ್ಕಂಥದ್ದು ಈ ನಾಡಿನ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ನೋಡಿ, BPL ಕಾರ್ಡ್ ವಿಚಾರದಲ್ಲಿ ಒಂದು ಕಡೆ ವಕ್ಫ್ ವಿಚಾರದಲ್ಲಿ ರೈತರಿಗೆ ಇವತ್ತು ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಹೇಳಿದ್ರು ಮುಖ್ಯಮಂತ್ರಿಗಳು? ತಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ವಕ್ಫ್ ವಿಚಾರದಲ್ಲಿ ರೈತರಿಗೆ ನೋಟಿಸ್ ಕೊಟ್ಟರೆ ತಮಗೆ ಮಾಹಿತಿ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಬರೆದಿದ್ದಾರೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ, ಸಚಿವರ ಆದೇಶದ ಮೇರೆಗೆ ಈ ರೀತಿ ರೈತರಿಗೆ ನೋಟಿಸನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನು ಸ್ಪಷ್ಟ ಉಲ್ಲೇಖ ಮಾಡ್ತಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ. BPL ಕಾರ್ಡ್ ವಿಚಾರದಲ್ಲಿ ನಾನಿವತ್ತು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಕೆಲವು ಮಾಹಿತಿಗಳನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ, ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿ ಸರ್ಕಾರ 92.50%, 92.5% ಅಷ್ಟು ಇವತ್ತು ಸಹಾಯವನ್ನು ಮಾಡ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ. ಇನ್ನು ಬಾಕಿ ಉಳಿದಿರ್ತಕ್ಕಂಥ 7.5% ಮಾತ್ರ ರಾಜ್ಯ ಸರ್ಕಾರ ನೀಡ್ತಕ್ಕಂಥದ್ದು. ಇವತ್ತು BPL ಕಾರ್ಡ್ ವಿಚಾರದಲ್ಲಿ ಸಾಕಷ್ಟು ಅನರ್ಹರಿದ್ದಾರೆ, ಅವ್ರನ್ನ ತೆಗೆದುಹಾಕ್ತೇವೆ ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಯಾವ ಆಧಾರದ ಮೇಲೆ ಇವತ್ತು ಬಡವರ ಒಂದು BPL ಕಾರ್ಡ್ಗಳನ್ನು ಕಿತ್ತಾಕ್ತಕ್ಕಂಥ ಕೆಲಸ ನಿಮ್ಮ ಸರ್ಕಾರ ಮಾಡ್ತಾ ಇದೆ? ಆಧಾರ ಏನು, ಮಾನದಂಡ ಏನು? ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ,
ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ, ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಕ್ಲಿ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಅದು ನಿಮ್ಮ ಮಾನದಂಡ ಏನು? ಯಾರೋ 4-6 ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಪಟ್ಟಿ ಮಾಡ್ತಾರೆ ಅದರ ಆಧಾರದ ಮೇಲೆ 11.5 ಲಕ್ಷ BPL ಕಾರ್ಡನ್ನು ಕಡಿತ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ಸರಿಯಲ್ಲ. ಇದು ಯಾರು ಅರ್ಹರಿದ್ದಾರೆ, ಅರ್ಹ ಫಲಾನುಭವಿಗಳಿಗೆ ಅದು ಕೊಡಬೇಕು, ತಲುಪಬೇಕು ಅಂತಕ್ಕಂಥದ್ದು 2 ಮಾತಿಲ್ಲ. ಆದರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಒಂದೇ ಕಲ್ಲಿಗೆ 2 ಹಕ್ಕಿಯನ್ನು ಹೊಡಿತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ತಾವು ಕೇಳ್ಬೋದು ಏನು ಹೇಗೆ ಹೇಳ್ತೀರಿ ಅಂತೇಳಿ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡಿತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೇಗೆ ಅಂತ ಹೇಳಿದ್ರೆ, ಇವತ್ತು BPL ಕಾರ್ಡನ್ನ ಏಕಾಏಕಿ ಇವತ್ತು 11.5 ಲಕ್ಷ ಕಾರ್ಡನ್ನ ಇವತ್ತೇನು ಕ್ಯಾನ್ಸಲ್ ಮಾಡಿದ್ದಾರೆ. ಬರೋ ದಿನಗಳಲ್ಲಿ ಇನ್ನೂ 10-15 ಲಕ್ಷ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಇವತ್ತು ಪ್ಯಾನ್ ಕಾರ್ಡ್ ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಇವತ್ತು ಪ್ಯಾನ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಪ್ಯಾನ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಪ್ಯಾನ್ ಕಾರ್ಡ್ ಇಲ್ಲದೆ ಯಾವುದೇ ರೀತಿ ವ್ಯವಹಾರ ಆಗೋದಿಲ್ಲ. ಇವರು ಪ್ಯಾನ್ ಕಾರ್ಡನ್ನು ಆಧಾರ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಯಾವುದೇ ರೀತಿ ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ. ಒಂದೇ ಕಲ್ಲಿಗೆ 2 ಹಕ್ಕಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಏಕಾಏಕಿ ಮುಂದಿನ 15-20 ದಿನದಲ್ಲಿ 20 ಲಕ್ಷ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಇವತ್ತು ಗೃಹಲಕ್ಷ್ಮಿ ದುಡ್ಡು ಉಳಿತದೆ. 20 ಲಕ್ಷ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಸಾವಿರಾರು ಕೋಟಿ ಹಣ ಉಳಿತದೆ. ಮತ್ತೊಂದು ಕಡೆ BPLಗೆ ಏನು 5 kg ಅಕ್ಕಿ ರಾಜ್ಯ ಸರ್ಕಾರ ಕೊಡಬೇಕಾಗಿದೆ. ನರೇಂದ್ರ ಮೋದಿಜಿ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇದೆ. ರಾಜ್ಯ ಸರ್ಕಾರದ ಪಾಲೇನು 5 kg ಹಣವನ್ನು ಹಾಕ್ತಾ ಇದ್ರು. 20 ಲಕ್ಷ ಕಾರ್ಡ್ಗಳು ಕಡಿತ ಆದರೆ ಅದ್ರದ್ದು ಕೂಡ ಹಣ ಉಳಿತದೆ. ಹಾಗಾಗಿ ಇವರೇನು ಭರವಸೆ ಕೊಟ್ಟಿದ್ರಲ್ಲ ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಜನ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ. ಪಾಪ ಬಡವರು ಕಣ್ಣೀರಾಗ್ತಾ ಇದ್ದಾರೆ. ನಿಮ್ಮ ಗ್ಯಾರಂಟಿಗಳು ಬಿಸಾಕಿ ನಮ್ಮ BPL ಕಾರ್ಡ್ ನಮಗೆ ಕೊಡಿ ಅಂತೇಳಿ ಇವತ್ತು ತಾಯಂದ್ರು ಕಣ್ಣೀರಾಗ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಏನು ಇವತ್ತು ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ. ಹಣವನ್ನು ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಹಣಕಾಸಿನ ಮುಗ್ಗಟ್ಟು ಇವತ್ತು ಸರ್ಕಾರಿ ನೌಕರರು ಕೂಡ ಸಂಬಳ ಕೊಡೋದಕ್ಕೆ ಪರದಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು 15 ಬಜೆಟನ್ನು ಮಂಡನೆ ಮಾಡಿದ್ದೇನೆ ಅಂಥೇಳಿ ಹೆಮ್ಮೆ ಪಡೆದುಕೊಳ್ತಕ್ಕಂಥ ಮುಖ್ಯಮಂತ್ರಿಗಳು. ನಾನು ಹೇಳ್ತೇನೆ, ಒಂದು ಅಸಮರ್ಥ ಮುಖ್ಯಮಂತ್ರಿಗಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾರೆ. ಹಣಕಾಸನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು. ನಬಾರ್ಡ್ ವಿಚಾರವಾಗಿ ಅರ್ಧ ಸತ್ಯ ಹೇಳ್ತಾ ಇದ್ದಾರೆ. ನಾನು ನಾಳೆ ದಿನ ಬೆಂಗಳೂರಿನಲ್ಲಿ ಅದ್ರ ಬಗ್ಗೆನೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ತಮಗೆ ಗೊತ್ತಿರಲಿ, ಇವತ್ತು ನಬಾರ್ಡಿಂದ 58% ಕಡಿತ ಮಾಡಿಬಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅಂತೇಳಿ ಭಾಷಣ ಬಿಗಿತಿದ್ದಾರಲ್ಲ ಸಿದ್ದರಾಮಯ್ಯನವರೇ. ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದ ಇತರ ರಾಜ್ಯಕ್ಕೂ ಕೂಡ ಇವತ್ತು ಕಡಿತ ಆಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರದ್ದೇ ಆದಂಥ ಮಾನದಂಡಗಳಿರ್ತದೆ. ಇವತ್ತು ಪ್ರಿಯಾರಿಟಿ ಸೆಕ್ಟರ್ ಏನಿದೆ ಅದಕ್ಕೆಲ್ಲ ಕೊಟ್ಟು ಉಳಿತಾಯ ಹಣವನ್ನು ಇವತ್ತು ನಬಾರ್ಡ್ಗಳಿಗೆ ಕೊಡ್ತಕ್ಕಂಥದ್ದು. ಈ ಥರ ಇವತ್ತು ಅದರದ್ದೇ ಆದಂಥ ಪ್ಯಾರಾಮೀಟರ್ಸ್ ಇದೆ, ಮಾನದಂಡ ಇದೆ. ಎಲ್ಲವನ್ನು ಕೂಡ ಅರ್ಥಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು, ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಗೌರವವಾಗಿ ನಡೆದುಕೊಳ್ಬೇಕಾಗ್ತದೆ. ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರನ ದೂರ್ತಕ್ಕಂಥದ್ದು. ಹಣಕಾಸಿನ ಮುಗ್ಗಟ್ಟಿದೆ. ಇವತ್ತು BPL ಕಾರ್ಡ್ ಅಂತೇಳಿ ಕಪಟ ನಾಟಕ ಆಡ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ವಕ್ಫ್ ವಿಚಾರದಲ್ಲಿ ಇವತ್ತು ರೈತರಿಗೆ ಇವತ್ತು ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಏಕಾಏಕಿ BPL ಕಾರ್ಡ್ ಇವತ್ತು 11.5-12 ಲಕ್ಷ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ. ಬಡವರು ಇವತ್ತು ಬೀದಿಗೆ ಇಳಿತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಇವತ್ತು ರಾಜ್ಯದ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಒಬ್ಬ ಅಸಮರ್ಥ ಮುಖ್ಯಮಂತ್ರಿ ಅಂತೇಳಿ ಇವತ್ತು ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ನೋಡಿ, ಯಾರು ಯಾವುದೇ ಆದರೂ ಕೂಡ ಅದಕ್ಕೆ ಒಂದು ಮಾನದಂಡಗಳು ಇರ್ತದೆ. ನೀವು ಅಧಿಕಾರಿಗಳು ಕಂಪ್ಯೂಟರ್ ಮುತ್ಕೊಂಡು ಕ್ಯಾನ್ಸಲ್ ಮಾಡೋದಕ್ಕಾಗೋದಿಲ್ಲ. ಅದರದ್ದೇ ಅಂತ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಆಗಿದೆ.
ಅದಕ್ಕೆ ಯಾರು ಕೂಡ ತಕರಾರು ಮಾಡಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಯಾರಿಗೆ ಅರ್ಹತೆ ಇಲ್ಲ, ಯಾರು ಇವತ್ತು BPL ಕಾರ್ಡನ್ನು ದುರುಪಯೋಗ ಪಡೆದುಕೊಳ್ತಿದ್ದಾರೆ ಅದನ್ನು ವಜಾ ಮಾಡಲಿ. ಆದರೆ ವಜಾ ಮಾಡುವ ಮುಂಚಿತವಾಗಿ ಅಧಿಕಾರಿಗಳು ಸರಿಯಾದ ರೀತಿ ಹೋಮ್ವರ್ಕ್ ಮಾಡಬೇಕಾಗ್ತದೆ. ಸುಮ್ಮನೆ ಪ್ಯಾನ್ ಕಾರ್ಡ್ ಆಧಾರ ಇಟ್ಕೊಂಡಿದ್ದೇವೆ, ಇನ್ಕಮ್ ಟ್ಯಾಕ್ಸ್ ಆಧಾರ ಇಟ್ಕೊಂಡೇವೆ ಅಂತೇಳಿ ಏಕಾಏಕಿ ಬಡವರನ್ನು ಬೀದಿ ತರ್ತಕ್ಕಂಥ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅಚಾನಕ್ಕಾಗಿ ಯಾಕೆ ಈ ರೀತಿ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ? ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡಿತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ತಮ್ಮ ಜಾಣ್ಮೆ, ತಮ್ಮ ಬುದ್ಧಿವಂತಿಕೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ, ಅದರ ಬದಲಾಗಿ ಇವತ್ತು ಬಡವರಿಗೆ ಬಲಿ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಕ್ಲಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಏನು ಹೇಳಿದ್ರು, ಇವತ್ತು ಯಾರು ಅರ್ಹರಿದ್ದಾರೆ ಒಂದೇ ದಿನದಲ್ಲಿ ಕೊಡ್ತಾರಂತೆ 24 ಗಂಟೆಯಲ್ಲಿ. ಸಾಧ್ಯನಿಲ್ಲ ಇವ್ರು ಮಾಡೋದಕ್ಕೆ. ಆ ರೀತಿ ಏಕಾಏಕಿ ಈ ರೀತಿ ತೀರ್ಮಾನ ತೆಗೆದುಕೊಂಡು ಬಡವರಿಗೆ ಬೀದಿ ತರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ಹೊಸ ಕಾರ್ಡ್ಗಳನ್ನು ಕೊಡ್ತಾ ಇಲ್ಲ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಹೊಸ ಕಾರ್ಡ್ ಕೊಡೋದಿರಲಿ, ಈಗ ಇರೋರನ್ನೇ ತೆಗಿತಾ ಇದಾರಲ್ಲ ಈಗ. ಸರ್, ಈಗ ನಿಮ್ಮ ವಕ್ಫ್ ಹೋರಾಟ ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ನಿಮ್ಮಲ್ಲಿ ನಿಮ್ಮ BJPಯಲ್ಲಿ ಸರಿ ಇಲ್ವಾ ಎಲ್ಲದು ಅಂತ? ಯಾಕಂದ್ರೆ ಒಂದ್ ಕಡೆ ನಾನು ಸ್ಟಾರ್ಟ್ ಮಾಡಿದ್ದಂತ ಯತ್ನ ಹೇಳ್ತಾರೆ, ನಿನ್ನ ಆರೋಶಕ್ ಅವರು ಕೂಡ ಹೈಜಾಕ್ ಮಾಡಿದ್ದಾರೆ, ಅದನ್ನ ಇದು ಮಾಡಿದ ರೀತಿಯಲ್ಲಿ ಮಾತಾಡ್ತಾರೆ. ಸರ್, 20 ಜನ ಶಾಸಕರು ನಿನ್ನ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಮಾನ್ಯ ಆರ್ ಅಶೋಕ್ ಅವರು ಹೇಳಿದ್ದನ್ನು ನೀವು ತಾವು ಪ್ರಸ್ತಾಪ ಮಾಡಿದ್ರಿ. ಯತ್ನಾಳ್ ಅವ್ರು ಮುಂಚಿತವಾಗಿ ಶುರು ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ಅಶೋಕ್ ಅವರು ಕೂಡ ಹೇಳಿದ್ದಾರೆ, ನಾನು ಕೂಡ ಗಮನಿಸಿದ್ದೇನೆ. ಇಲ್ಲಿ ಯತ್ನಾಳ್ ಅವ್ರು ಶುರು ಮಾಡಿದ್ದಾರೋ ಮೊದಲು ವಿಜೇಂದ್ರ ಅವ್ರು ಶುರು ಮಾಡಿದ್ದಾರೋ ಪ್ರಶ್ನೆ ಅಲ್ಲ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಕ್ಫ್ ಹೆಸರು ಹೇಳ್ಕೊಂಡು ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು, ಮಠಮಾನ್ಯಗಳಿಗೆ ಅನ್ಯಾಯ ಆಗಬಾರ್ದು, ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಿನ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ದೇಶಾದ್ಯಂತ ಒಪಿನಿಯನನ್ನು ತೆಗೆದುಕೊಂಡು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ವಕ್ಫ್ ಅಮೆಂಡ್ಮೆಂಟನ್ನು ತರಬೇಕು, ಪಾರ್ಲಿಮೆಂಟಲ್ಲಿ ತರಬೇಕು ಅಂತೇಳಿ ಚಿಂತನೆ ಮಾಡಿದ ನಂತರದಲ್ಲಿ ಇವೆಲ್ಲ ಘಟನಾವಳಿಗಳು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯತ್ನಾಳ್ ಗೌಡರು ತಗೊಬಂದ್ರೋ ವಿಜೇಂದ್ರ ತಗೊಬಂದ್ರೋ ಪ್ರಶ್ನೆ ಅಲ್ಲ, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ವಕ್ಫ್ ಕಾನೂನು ಇದೆ ಅಂತೇಳಿ ಇವತ್ತು ಬಡವರನ್ನು ರೈತರನ್ನು ಬೀದಿ ತರ್ತಕ್ಕಂಥ ಕೆಲಸ ದೇಶದ ಯಾವುದೇ ರಾಜ್ಯ ಸರ್ಕಾರಗಳು ಮಾಡಬಾರ್ದು ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಚಿಂತನೆ ಇದು. ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂರು ತಂಡಗಳಲ್ಲಿ ಇವತ್ತು ರಾಜ್ಯದ ಪ್ರವಾಸ ಮೊದಲ ವಾರದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಯಾರು ರೈತರಿದ್ದಾರೆ, ಜಮೀನು ನೋಟಿಸ್ಗಳು ಬಂದಿದೆ, ಅವ್ರನ್ನ ಅಹವಾಲನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ರೈತರ ಪರವಾಗಿ ನಾವು ಇದ್ದೇವೆ, ನಾವು ಗಟ್ಟಿಯಾಗಿದ್ದೇವೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಸರ್, ಈಗ ಯಾರು ಮಾಡಿದ್ರು ಕೂಡ BJPಗೆ ಕ್ರೆಡಿಟ್ ಹೋಗುವಂಥದ್ದು. ಒಂದ್ ಕಡೆ ಅಶೋಕ್ ಅವ್ರು ಹೇಳ್ತಾರೆ ಯತ್ನಾಳ್ ಅಂತ, ಯತ್ನಾಳ್ ಗೌಡರು ನಾ ಸ್ಟಾರ್ಟ್ ಮಾಡಿದ್ರು ಕ್ರೆಡಿಟ್ಗೋಸ್ಕರ ಪಕ್ಷಕ್ಕಿಂತ ಕ್ರೆಡಿಟ್ ಹೆಚ್ಚಾಯ್ತು ಅಂತ ಕ್ರೆಡಿಟ್ ವಾರ್ ನಡೀತಿದೆ ಸರ್ ನಿಮ್ಮಲ್ಲಿ ಅಂತ. ನೋಡ್ರಿ, ಬೇರೆ ಯತ್ನಾಳಾರೋ ಕ್ರೆಡಿಟ್ ತೆಗೆದುಕೊಳ್ಳಿ, ಯಾರೋ ಕ್ರೆಡಿಟ್ ತೆಗೆದುಕೊಳ್ಳಿ, ಅದ್ರ ಬಗ್ಗೆ ನಂದೇನು ಪ್ರಶ್ನೆ ಇಲ್ಲ. ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಕ್ರೆಡಿಟ್ ತೆಗೆದುಕೊಳ್ಳೋಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇಲ್ಲ, ರೈತರು ಹೋರಾಟ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ ರೈತರ ಪರವಾಗಿದೆ. ರೈತರಿಗೆ ಅನ್ಯಾಯ ಆಗೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆ ವಿಚಾರವಾಗಿ ನಮ್ಮದು ಸ್ಪಷ್ಟತೆ ಇದೆ. ಹಾಗಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಮಾಡಿದಿರಿ, ಯಾರೋ ಒಬ್ರಿಬ್ರಿಲ್ಲ ಅಂತೇಳಿ ಸಂಘಟಿತ ಇಲ್ಲ ಅಂತ ಯಾಕೆ ಅನ್ಕೊಂತೀರಿ? ಇವತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ತಂಡ ಮಾಡಿದ್ದೇವೆ, ನನ್ನ ನೇತೃತ್ವದಲ್ಲಿ ಒಂದು ತಂಡ ಇದೆ, ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ತಂಡ ಇದೆ, ಎಲ್ಲ ಶಾಸಕರು ಮಂತ್ರಿಗಳು ಯತ್ನಾಳ್ ಆದ ಎಲ್ಲರೂ ಕೂಡ ತಂಡದಲ್ಲಿದ್ದಾರೆ. ಹಾಗಾಗಿ ತಂಡ ಇಲ್ಲ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ? ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಇರ್ತಾರೆ. ನೋಡ್ರಿ, ರೈತರ ವಿಚಾರ ಬಂದಾಗ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ನಮ್ಮ ವಿರೋಧ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ. ಯಡಿಯೂರಪ್ಪನವರು ಕೂಡ ಯಾವತ್ತೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಇವತ್ತು ಯಡಿಯೂರಪ್ಪನವರು ರೈತರ ಹೆಸರಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ರೈತರ ಪರವಾಗಿ ಅನೇಕ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ರೈತ ಪರವಾಗಿರ್ತಕ್ಕಂಥ ಪಕ್ಷ ಅಂತೇಳಿ ರೈತರು ಕೂಡ ಇವತ್ತು ಭಾವಿಸ್ಕೊಂಡಿದ್ದಾರೆ. ರೈತರು ಇವತ್ತು ಸಂಕಷ್ಟದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯನೂ ಕೂಡ ಇದೆ.
ರೈತ ಪರವಾಗಿ ನಿಲ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥ ನಮ್ಮ ಆದ್ಯತೆ ಇದೆ. ಹಾಗಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಅಲ್ಲ, ವಿಜೇಂದ್ರ ಅವ್ರನ್ನ ಯಾಕೆ ಸರ್ ಈ ರೀತಿ ಅಂದ್ರೆ ಅಧ್ಯಕ್ಷ ರಾಜ್ಯಾಧ್ಯಕ್ಷ ನಿಮ್ಮ ತಂಡಕ್ಕೆ ಅಪ್ಪ ಅಮ್ಮನೂ ಇಲ್ಲ ಅಮ್ಮನೂ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ದು ನಾವು ಅಂತ. ಈಗ ಯಾರು ಅನಾಥರಾಗ್ತಾರೆ ಅಂತೇಳಿ ಬರೋದ್ರಿಂದಲೂ ಗೊತ್ತಾಗ್ತದೆ. ನಾನು ಇನ್ನೇನು ಅದ್ರ ಬಗ್ಗೆ ಹೆಚ್ಚು ಮಾತನಾಡೋಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು ಒಗ್ಗಟ್ಟಾಗಿದ್ದೇವೆ. ರೈತರ ವಿಚಾರದಲ್ಲಿ ಒಟ್ಟಾಗಿ ನಾವು ಸೇರಿ ಹೋರಾಟ ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ಆಪರೇಷನ್ ಕಮಲ ವಿಚಾರವಾಗಿ ಆಪರೇಷನ್ ಕಮಲವಾಗಿ ಸಿದ್ದರಾಮಯ್ಯ ಅವರೇ ಶಾಸಕರನ್ನ ಕಳಿಸ್ಕೊಟ್ಟಿದ್ರು ಅಂತ ಜೋಶಿ ಅವರು ಹೇಳ್ತಾರೆ. ಅದರಲ್ಲೂ ಕೂಡ ಈಗ ಆಪರೇಷನ್ ಕಮಲದ ವಿಚಾರ ಸಿಎಂ ಈಗ ಯಾಕೆ ಬಂತು ಸರ್? 50 ಕೋಟಿ ಕೊಟ್ಟು ಶಾಸಕರನ್ನ ಕರ್ಕೊಂಡ್ ಬರೋ ಸಾಧ್ಯತೆ ನೋಡ್ರಿ, ನೀವು ಸಿದ್ದರಾಮಯ್ಯ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಮಗೂ ಕೂಡ ಅಯ್ಯೋ ಅನ್ನಿಸ್ತದೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ. ಅವ್ರ ಕೈ ಕಟ್ಟಾಕೊಂಡಿದ್ದಾರೆ. ಒಂದು ಕಡೆ ಹಣಕಾಸಿನ ಕೊರತೆ, ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ, ಗ್ಯಾರಂಟಿಯ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಶಾಸಕರು ಇವತ್ತು ಮೈಮೇಲೆ ಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ, ಆಗ ಹೇಳಿದಲ್ಲ, ಶಾಸಕರೇ ಹೇಳ್ತಾ ಇದ್ದಾರೆ. ದುರ್ದೈವ ನಮ್ಮದು ಇವತ್ತು ಶಾಸಕರಾಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಬಹಳ ದಿನಗಳಿಂದಲೇ ಶುರುವಾಗಿದೆ. ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೋದು. ಇವತ್ತು ಆಡಳಿತ ಪಕ್ಷದ ಶಾಸಕರು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ 50 ಕೋಟಿ ಕೊಡಿ, 100 ಕೋಟಿ ಕೊಡಿ ಅಂತೇಳಿ. ಹಾಗಾಗಿ ಮುಖ್ಯಮಂತ್ರಿಗಳು ಭಾಳ ಚಾಲಾಕರವರು. ಆಗ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರಿಗೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಆಫರ್ ಮಾಡ್ತಾ ಇರ್ತಕ್ಕಂಥದ್ದು. 66 ಶಾಸಕರನ್ನ ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಶಾಸಕರಿಗೆ ಆಮಿಷ ಒಡ್ಡಂಥ ಮೂರ್ಖತನ ಮಾಡೋದಕ್ಕೆ ಸಾಧ್ಯ ಇಲ್ಲ. 66 ಜನ ಶಾಸಕರು ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗೋದಿಲ್ಲ. ಅದರ ಬದಲಾಗಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿ ಇವತ್ತು ಹರಾಜಿಗಿಟ್ಟಿದ್ದೀರಿ ನೀವು. ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಕಳೆದುಕೊಳ್ತೇನೆ ಅನ್ನುವ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಇವತ್ತು ಏನು ಹರಾಜು ನಡೀತಾ ಇದೆ. ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸಚಿವರು, ಹಿರಿಯ ಮುಖಂಡರು ಇವತ್ತು ಹರಾಜು ಮಾಡ್ತಾ ಇದ್ದಾರೆ 50 ಕೋಟಿ 100 ಕೋಟಿ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ.